ಶರಣು ಶರಣಾರ್ಥಿರಿ ಎಲ್ಲಾ ದೊಡ್ಡ ಮಂದಿಗೆ ನಿಮ್ಮೆಲ್ಲರಿಗೂ ಸುಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿ ಚರಿತ್ರೆ ಭಾಗ 1 ಸ್ವಾಗತ ಸುಸ್ವಾಗತ. ದಾನಮ್ಮ ತಾಯಿ ಪವಾಡಗಳು ಬಾಳ ನೋಡ್ರಿ. ಒಂದು ವಿಡಿಯೋದಾಗ ತಿಳ್ಕೊತೀನಂದ್ರೆ ಆಗಂಗಿಲ್ಲ. ಆದ್ರಿಂದ ಭಾಗಗಳಾಗಿ ವಿಂಗಡಣೆ ಮಾಡಿ ತಿಳ್ಕೊಂಡು ಬರ್ರಿ. ತಂದೆ ಅನಂತಪ್ಪ ಮತ್ತು ತಾಯಿ ಶಿರಸಮ್ಮ ಅವರ ಮಡಿಲೊಳಗ ಸಾಕ್ಷಾತ್ ಪಾರ್ವತಿ ದೇವಿ ಆಶೀರ್ವಾದದಿಂದ ಉಮ್ರಾನಿ ಒಳಗ ಲಿಂಗಮ್ಮಳಾಗಿ ಜನಿಸ್ತಾರೆ. ಲಿಂಗಮ್ಮ ಅವ್ರಿಗೆ ವೀರಯ್ಯ ಅನ್ನೋ ಗುರುಗಳಿರ್ತಾರ್ರಿ. ಸೊಲ್ಲಾಪುರದ ಸಿದ್ದರಾಮರನ್ನ ಆರಾಧಿಸಿ ಪೂಜಿಸ್ತಿರ್ತಾರ್ರಿ ಲಿಂಗಮ್ಮನವರು. ಒಂದ್ ದಿನ ಪೂಜೆ ಕತ್ ಹೇಳಿ ಹೋಗ್ಬೇಕಾದ್ರಿ ದಾರಿ ಒಳಗ ವಾಮಾಚಾರಿ ಒಬ್ಬ ಹೋಗ್ತಿರ್ತಾನ. ಅವಾಗ ಒಂದ್ ಕಲ್ಲಿಗೆ ಎಡುತ್ತಾನ್ರಿ ವಾಮಾಚಾರಿ. ಆಗ ಕೆಟ್ಟ ಸಿಟ್ಟು ಬರ್ತೈತ್ರಿ ಆ ಕಲ್ಲಿನ ಮ್ಯಾಗ ವಾಮಾಚಾರಿಗೆ. ಕೆಂಗಣ್ಣಿದಿಂದ ನೋಡಿ ಆ ಕಲ್ಲನ್ನು ಪುಡಿ ಪುಡಿ ಮಾಡ್ತಾನ್ರಿ ಆ ವಾಮಾಚಾರಿ. ಇದನ್ನ ನೋಡಿದ ಲಿಂಗಮ್ಮ ಸೀದಾ ತನ್ನ ಗುರುಗಳಾದ ವೀರಯ್ಯನವ್ರ ಕಡೆ ಹೋಗ್ತಾಳ್ರಿ. ಹೋಗಿ ನಡೆದಿದ್ದೆಲ್ಲ ಹೇಳ್ತಾಳ್ರಿ. ಆಗ ಗುರುಗಳು ಹೇಳ್ತಾರ್ರಿ, ನೋಡು ಲಿಂಗಮ್ಮ, ಆತ ದೃಷ್ಟಿ ಯೋಗ ಪಡೆದಿರುವ ವಾಮಾಚಾರಿ ಅಂತ ಹೇಳ್ತಾರೆ. ಆಗ ಲಿಂಗಮ್ಮ ತಾಯಿ ಕೇಳ್ತಾರ್ರಿ, ಕಲ್ಯಾಣದ ಶರಣರಲ್ಲಿ ಯಾರು ಸಿದ್ಧಿ ಯೋಗ ಪಡೆದುಕೊಂಡಾರು ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರ್ರಿ, ನಮ್ಮ ಕಲ್ಯಾಣದಾಗೂ ಒಬ್ಬರದಾರು, ಅವ್ರು ಯಾರಂದ್ರ ಮಹಾಯೋಗಿ ಸೊಲ್ಲಾಪುರದ ಸಿದ್ದರಾಮರು ಅಂತ ಹೇಳ್ತಾರೆ. ಆಗ ಲಿಂಗಮ್ಮ ತಾಯಿ ಒಂದು ಸಂಕಲ್ಪ ಮಾಡ್ತಾರ್ರಿ, ಸಿದ್ದರಾಮರನ್ನ ಭೇಟಿ ಆಗುವ ತನಕ ಒಂದು ಹನಿ ನೀರು ಕುಡಿಯೋದಿಲ್ಲ ಅಂತೇಳಿ ಸಂಕಲ್ಪ ಮಾಡ್ತಾರೆ. ಆಗ ತಂದೆ ತಾಯಿ ಮತ್ತೆ ಗುರುಗಳ ಜೊತೆ ಸೊಲ್ಲಾಪುರದ ಕಡೆ ಪಯಣ ಬೆಳೆಸ್ತಾರ ನೋಡ್ರಿ. ಹೋಗಿ ಸಿದ್ದರಾಮರನ್ನ ಭೇಟಿ ಆಗ್ತಾರ್ರಿ ಲಿಂಗಮ್ಮ ತಾಯಿ. ಅವಾಗ ಒಂದು ಮಾತು ಕೇಳ್ತಾರ್ರಿ ಸಿದ್ದರಾಮರ್ಗಿ ಲಿಂಗಮ್ಮ ತಾಯಿ. ಅದು ಏನಂದ್ರಿ, ನೀವು ನನಗ ದೃಷ್ಟಿ ಯೋಗ ಕರುಣಿಸಬೇಕು ತಂದೆ ಅಂತ ಕೇಳ್ತಾರೆ. ಅವಾಗ ಸಿದ್ದರಾಮರ್ ಕೇಳ್ತಾರು, ಲಿಂಗಮ್ಮ ನಿನಗ್ಯಾಕೆ ಈ ಆಸೆ ಬತ್ತು ಅಂತ ಕೇಳ್ತಾರೆ. ಆಗ ಲಿಂಗಮ್ಮ ತಾಯಿ ಹೇಳ್ತಾರ್ರಿ, ದೀನ ದಲಿತರ ಒಳಿತಿಗಾಗಿ ಮತ್ತು ಜನರ ಸೇವೆಗಾಗಿ ಕರುಣಿಸಿ ತಂದೆ ಅಂತ ಹೇಳ್ತಾರೆ. ಆಗ ಸಿದ್ದರಾಮರಿಂದ ದೃಷ್ಟಿ ಯೋಗ ಪಡ್ಕೋತಾರ್ರಿ ಲಿಂಗಮ್ಮ ತಾಯಿ. ಮುಂದೆ ಸ್ವಲ್ಪ ದಿನ ಬಿಟ್ರಿ ಸಿರಸಮ್ಮ ತಾಯಿ ಅವರು ನೀನು ಮದುವೆ ಮಾಡ್ಕೋಬೇಕಂತ ಹೇಳಿ ಹಠ ಹಿಡಿತಾರ್ರಿ. ಆಗ ಲಿಂಗಮ್ಮ ತಾಯಿ ತಮ್ಮ ಗುರುಗಳ ಹಂತಲ್ಲಿ ಬಂದ್ರಿ, ಸಾಧನೆ ಮೊದಲು ಸಂಸಾರ ಮೊದಲು ಅಂತ ಕೇಳ್ತಾರೆ. ಆಗ ವೀರಯ್ಯ ಗುರುಗಳು ಸಾಧನೆ ಮೊದಲು ಅಂತ ಹೇಳ್ತಾರೆ. ಆಗ ಲಿಂಗಮ್ಮ ತಾಯಿ, ನನ್ನ ಸಾಧನೆಗೆ ಮದುವೆ ಅಡ್ಡಿ ಬರಬಾರ್ದು ಅಂತ ಹೇಳಿ ರಾತ್ರಿ ಮನೆ ಬಿಟ್ಟು ಕಲ್ಯಾಣದ ಕಡೆ ಹೊರಟು ಬಿಡ್ತಾರೆ. ನೋಡ್ರಿ, ಲಿಂಗಮ್ಮ ತಾಯಿ ಕಲ್ಯಾಣಕ್ಕೆ ಹೋಗುವ ದಾರಿ ಒಳಗ ರೋಗದಿಂದ ಬಳಲುತ್ತಿರುವ ಬಡವಿ ಒಬ್ಬಳ ಸೇವೆ ಮಾಡ್ಕೋತ್ರಿ ಗುಡಿಸಲು ಒಳಗ ನಿಂತು ಬಿಡ್ತಾರ್ರಿ ಲಿಂಗಮ್ಮ ತಾಯಿ. ಆ ಗುಡಿಸಲು ಒಳಗ ಇದ್ಕೊಂಡ ಪ್ರತಿನಿತ್ಯ ಹಸದ ಬಂದವರಿಗಿರಿ ಮತ್ತ ಸಾಧು ಸಂತರಿಗೆ ನಿತ್ಯ ದಾಸೋಹ ಮಾಡ್ತಿದ್ದರಿ. ಅದನ್ನ ಮರೆಯಲ್ಲೇ ನಿಂತುಕೊಂಡು ಮೋಳಿಗೆ ಮಾಳ ಎಂಬ ಶರಣರು ಗಮನಿಸ್ತಿದ್ದರಿ. ಅಷ್ಟ ಅಲ್ರಿ, ಆ ದಾಸೋಹಕ್ಕೆ ಎಷ್ಟು ಕಟ್ಟಿಗೆ ಹತ್ತಾವ್ ಯಾರಿಗೂ ಗೊತ್ತಿಲ್ದಂಗ ತಂದಿಡ್ತಿದ್ರಿ ಅಲ್ಲಿ ಅವ್ರು. ಮತ್ತ ಲಿಂಗಮ್ಮ ತಾಯಿ ವಿಷಯ ಕಲ್ಯಾಣಕ್ಕೆ ಹೋಗಿ ಬಸವಣ್ಣವ್ರಿಗೆ ತಿಳಿಸ್ತಾರ್ರಿ ಅವರು. ವಿಷಯ ತಿಳಿದ ಬಸವಣ್ಣವರು ಲಿಂಗಮ್ಮ ತಾಯಿ ಇದ್ದ ಜಾಗಕ್ಕೆ ಬರ್ತಾರ್ರಿ ಅವರು. ಲಿಂಗಮ್ಮ ತಾಯಿ ಜನಸೇವೆ ಮತ್ತ ನಿತ್ಯ ದಾಸೋಹ ನೋಡಿ ಆಗ ಬಸವಣ್ಣವ್ರು ಹೇಳ್ತಾರು, ನೀನು ಲಿಂಗಮ್ಮ ಅಲ್ಲ ದಾನಮ್ಮ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗುವಂತ ಹೇಳ್ತಾರೆ. ಮತ್ತೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಕಲ್ಯಾಣದಿಂದ ಬಂದ ಮ್ಯಾಗ ಏನೇನ್ ಮಾಡ್ರು, ಯಾರನ್ನ ಮದುವೆ ಆದ್ರು, ಊರದಾಗ ಬಂದು ಯಾಕೆ ನೆಲೆಸಿರು, ಇದನ್ನೆಲ್ಲ ಮುಂದಿನ ಭಾಗದಾಗ ತಿಳ್ಕೊಂಡ್ರಿ. ಯಾರು ನನ್ನ ಪೇಜ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿ.